ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಉದ್ಯೋಗ ಪರ್ವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಮಂತ್ರಾಲೋಚನೆ ಎಂಬ ವಿಷಯವನ್ನು ನೋಡೋಣ. ಅರ್ಜುನನ ವೀರಪುತ್ರನಾದ ಅಭಿಮನ್ಯುವಿನ ವಿವಾಹವು ಉತ್ತರೆಯೊಂದಿಗೆ ಸಂಭ್ರಮದಿಂದ ಜರುಗಿತು. ಕುರುಪ್ರವೀರರು ಯಾದವ ಪಾಂಚಾಲರೊಡನೆ ಬೆರೆತು ಸಂತಸದಿಂದ ಇದ್ದರು. ಹರಿಯ ಅನುಗ್ರಹದಿಂದ 12 ವರ್ಷ ವನವಾಸವನ್ನು ಮತ್ತು 1 ವರ್ಷ ಅಜ್ಞಾತವಾಸವನ್ನು ಕಳೆದ ಪಾಂಡವರ ಭಾವಿ ಜೀವನದ ಪ್ರಶ್ನೆ ಹೇಗೆ ಇತ್ಯರ್ಥವಾಗಬೇಕು? ಪಾಂಡುಕುಮಾರರ ಜೀವನ ನೌಕೆಯ ಚುಕ್ಕಾಣಿಯನ್ನು ನಡೆಸತಕ್ಕವನು ಶ್ರೀಕೃಷ್ಣ. ಆದ್ದರಿಂದ ಧರ್ಮಜನು ಅವನ ಕಾಲಿಗೆರಗಿದನು. ವಿರಾಟನ ಮಹಾಸಭೆಯಲ್ಲಿ ಭೀಮಾರ್ಜುನ, ನಕುಲ, ಸಹದೇವರು, ದೃಪದನ ಸುತರು, ಪ್ರದ್ಯುಮ್ನ, ಸಾಂಬ ಮುಂತಾದ ಮಹಾವೀರರು ಉಪವಿಷ್ಟರಿದ್ದರು. ರಾಜಾದಿರಾಜರಿಂದ ಕೂಡಿದ ಆ ಮಹಾಸಭೆಯು ಮಿನುಗುವ ತಾರೆಗಳಿಂದ ಶೋಭಿಸುವ ಆಕಾಶದಂತೆ ತೋರಿತು. ಆ ಸಭೆಯಲ್ಲಿ ರಾರಾಜಿಸುತ್ತಿದ್ದ ಶ್ರೀಕೃಷ್ಣನು ಸಮುದ್ರ ಮಧ್ಯದಿಂದ ಎದ್ದು ಬಂದ ಅಮೃತ ಪಾತ್ರೆಯಂತೆ ಮಿನುಗಿದನು. ಸಭಿಕರು ಭಗವಾನ್ ಶ್ರೀಕೃಷ್ಣನ ಪವಿತ್ರ ವಾಣಿಯನ್ನು ಕೇಳಲು ಉತ್ಸುಕರಾಗಿ ಮೈಯನ್ನೆಲ್ಲ ಕಿವಿಯನ್ನಾಗಿ ಮಾಡಿಕೊಂಡರು. ಮುರಹರನ ಶ್ರೀಮುಖದಿಂದ ನುಡಿಮುತ್ತುಗಳು ಉದುರಿದವು. ಪಾಂಡವರಿಗೆ ಆಶ್ರಯವನ್ನು ನೀಡಿದ ವಿರಾಟರಾಯ ಮಗಳಾದ ದ್ರೌಪದಿಯನ್ನು ಪಾಂಡವರಿಗೆ ಕೊಟ್ಟು ಮಾವನ ಸ್ಥಾನದಲ್ಲಿರುವ ಪಾಂಚಾಲ ಭೂಪತಿ ಈ ಮಹಾರಾಜರ ಸಭೆಯಲ್ಲಿ ಸಿಂಹವಿಷ್ಟರವನ್ನಲಂಕರಿಸಿರುವ ಭೂಭೂಜರೇ, ರಾಜಪ್ರಮುಖರೇ, ಮಂತ್ರಿಗಳೇ, ಧರ್ಮಾತ್ಮನಾದ ಯಮನಂದನನು ಶಕುನಿಯ ಮೋಸ ದ್ಯೂತಕ್ಕೆ ಯಾವ ರೀತಿ 2 ಬಾರಿ ಬಲಿಯಾದ ಎಂಬುದು ನಿಮಗೆ ವೇದ್ಯವಿದೆಯಷ್ಟೆ. ಅನುದ್ಯೂತದಲ್ಲಿ ಆದ ಪಣದ ಪ್ರಕಾರ 12 ವರ್ಷ ವಿಪಿನವಾಸ, 1 ವರ್ಷ ಗೋಪ್ಯವಾಸವನ್ನು ಪಾಂಡವರು ಮುಗಿಸಿದ್ದಾರೆ. ಅವರಿಗೆ ಅಖಂಡ ಭೂಮಂಡಲವನ್ನು ಪರಾಕ್ರಮದಿಂದ ಜಯಿಸುವ ಶಕ್ತಿ ಇದ್ದರೂ ಸತ್ಯವನ್ನು ತಮ್ಮ ಜೀವನ ವ್ರತವನ್ನಾಗಿ ಮಾಡಿಕೊಂಡು ದ್ಯೂತಪಣವನ್ನು ವಿಧಿ ಪ್ರಕಾರ ಪೂರೈಸಿದ್ದಾರೆ. ಅಜ್ಞಾತವಾಸದಲ್ಲಿಯೂ ಅತ್ಯಂತ ನಿಕೃಷ್ಟವಾದ ಪರಿಚಾರಿಕ ವೃತ್ತಿಯನ್ನು ಅಭ್ಯಸಿಸಿದ್ದರು. ಅದನ್ನು ತೀರಿಸಿದ ತರುವಾಯ ಇನ್ನೇನು ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವಿಸುತ್ತದೆ. ರಹಸ್ಯವಾಸದಲ್ಲಿ ಅವರು ಗುರುತಿಸಲ್ಪಟ್ಟರೆ ಪುನರಪಿ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವಾದುದರಿಂದ ಪಾಂಡವರನ್ನು ಗುರುತು ಹಚ್ಚಲು ದುರ್ಯೋಧನನು ಶತಪ್ರಯತ್ನ ಪಟ್ಟನು. ಆದರೆ ಅದು ಫಲಕಾರಿಯಾಗಲಿಲ್ಲ. ಅವರಿಗೆ ಹಕ್ಕಿನಿಂದ ಬರಬೇಕಾದ ರಾಜ್ಯವನ್ನು ದುರ್ಯೋಧನನು ನೀಡಿದರೆ ಅವನ ಗೌರವ ಘನಸ್ಥಿಕೆ ಹೆಚ್ಚುತ್ತದೆ. ಅಧರ್ಮದಿಂದ ಸ್ವರ್ಗ ಪ್ರಾಪ್ತಿಯಾದರೂ ಧರ್ಮಜನು ಒಲ್ಲೆ ಎನ್ನುತ್ತಾನೆ. ಕಾಲ ಬಳಿಯಲ್ಲಿದ್ದ ಬೆಲೆ ಬಾಳುವ ವಜ್ರದ ಪರಿಚಯವನ್ನು ಕುರುಡನು ಹೇಗೆ ಗುರುತಿಸಲಾರನೋ ಹಾಗೆಯೇ ದುರ್ಯೋಧನನು ಸಜ್ಜನ ಶಿಖಾಮಣಿಗಳಾದ ಅನರ್ಘ್ಯ ರತ್ನದಂತಿರುವ ಪಾಂಡವರನ್ನು ಗಮನಿಸದೆ ಹೋದ. ಭೂಲೋಭದಿಂದ ಭೀಮನಿಗೆ ವಿಷಾನ್ನವನ್ನು ಇಕ್ಕಿದನು. ಅರಗಿನ ಮನೆಯಲ್ಲಿ ಸುಡಲು ಪ್ರಯತ್ನಿಸಿದನು. ವಂಚನೆಯ ಜೂಜನ್ನು ಆಡಿಸಿ ರಾಜ್ಯಭ್ರಷ್ಟನನ್ನಾಗಿ ಮಾಡಿದನು. ಕೇಡು ಕಾಲವನ್ನು ಕೌರವನು ಆಹ್ವಾನಿಸಿಕೊಂಡಿದ್ದಾನೆ ಎನ್ನುವುದು ನಿಸ್ಸಂಶಯ. ಇಷ್ಟು ಲೋಭವು ಅವನಲ್ಲಿ ಮನೆ ಮಾಡಿದ್ದರೂ ನಾವಿಡುವ ಪ್ರತಿಯೊಂದು ಹೆಜ್ಜೆಯೂ ನ್ಯಾಯಯುತವಾಗಿರಬೇಕಷ್ಟೆ. ಅದಕ್ಕಾಗಿ ಪಾಂಡವರ ಕಡೆಯಿಂದ ಸಮರ್ಥನಾದ, ಸತ್ಕುಲ ಪ್ರಸೂತನಾದ, ಶ್ರೇಷ್ಠ ಸಂಭಾಷಣೆಯನ್ನು ಮಾಡಲು ಶಕ್ತನಾದ ಕುಶಲಮತಿಯನ್ನು ರಾಜ್ಯದ ವ್ಯಾಜ್ಯ ಪರಿಹಾರಕ್ಕಾಗಿ ಕಳುಹಿಸಬೇಕು. ಪಾಂಡವರ ಮನೋಭಿಪ್ರಾಯವನ್ನು ವ್ಯಕ್ತಪಡಿಸಿ ಕೌರವನ ಮತ್ಸರ ದಾಹವನ್ನು ಉಪಶಮನ ಮಾಡುವ ಯೋಗ್ಯತಾವಂತನಾಗಿರಬೇಕು. ಪಾಂಡುನಂದನರ ಹಕ್ಕಿನ ಅರ್ಧರಾಜ್ಯ ಸಿಗುವಂತೆ ಮಾಡಲು ಯಾರನ್ನು ಕಳುಹಿಸಬಹುದು? ಜನಮೇಜಯ ಸುಮಧುರವಾದ ನ್ಯಾಯೋಚಿತವಾದ ಶ್ರೀಕೃಷ್ಣನ ನುಡಿಗಳನ್ನು ಆಲಿಸಿ ಯದುರಾಜ ಬಲರಾಮನು ಆನಂದಪಟ್ಟನು. ಸಭೆಯನ್ನುದ್ದೇಶಿಸಿ ಬಲರಾಮನು ತನ್ನ
ಅಂತರಾಳವನ್ನು ವ್ಯಕ್ತಪಡಿಸಿದನು. ನನ್ನ ಸಹೋದರನು ನುಡಿದ ನುಡಿಗಳು ಧರ್ಮಕ್ಕೆ ವಿಹಿತವಾಗಿವೆ. ಪ್ರತಿಜ್ಞೆಯನ್ನು ಯಾವ ನ್ಯೂನತೆಯೂ ಇಲ್ಲದೆ ಪಾಂಡವರು ಅಕ್ಷರಶಃ ಪಾಲಿಸಿದ್ದುದರಿಂದ ರಾಜ್ಯವನ್ನು ಪಡೆಯಲು ಅರ್ಹರಾಗಿದ್ದಾರೆ. ಇದರಿಂದಾಗಿ ಯಾದವರಾದ ನಮ್ಮ ಮನಸ್ಸಿಗೂ ಆನಂದವಾಗಲಿದೆ. ನಮ್ಮಲ್ಲಿಂದ ಹೋಗುವ ರಾಯಭಾರಿಯು ಆಚಾರ್ಯ, ಭೀಷ್ಮ, ದ್ರೋಣ, ಕೃಪ ಮತ್ತು ವಿದುರನೇ ಮೊದಲಾದ ಮಹಾತ್ಮರ ಸಭೆಯಲ್ಲಿ ಅಭಿಪ್ರಾಯ ಮಂಡಿಸಲು ಶಕ್ತನಿರಲಿ. ಶಕುನಿಯನ್ನು ಮತ್ತು ಕರ್ಣನನ್ನು ಸಭೆಗೆ ಆಮಂತ್ರಿಸಲಿ. ಧೃತರಾಷ್ಟ್ರನು ಮತ್ತು ಅವನ 100 ಮಂದಿ ಕುವರರು ಸಭೆಯಲ್ಲಿ ಉಪಸ್ಥಿತರಿರಲಿ. ಜ್ಞಾನವೃದ್ಧರು, ವಯೋವೃದ್ಧರು, ಸದ್ಧರ್ಮನಿರತರೂ ಆದ ಮಹಾಜನರು ಆ ರಾಜ್ಯಸಭೆಗೆ ಆಗಮಿಸಬೇಕು. ನಮ್ಮ ಪ್ರತಿನಿಧಿಯು ನಯ ವಿನಯವಾದ ನುಡಿಗಳಿಂದ ಕೌರವನ ಹೃದಯವನ್ನು ಗೆಲ್ಲಲು ಪ್ರಯತ್ನಿಸುವಂತಾಗಲಿ. ವೃಥಾ ಕೋಪಕ್ಕೆ ಆಸ್ಪದವನ್ನೀಯಬಾರದು. ಒಮ್ಮೆ ರೋಷದಿಂದಾಗಿ ಭಾವೋದ್ವೇಗ ಬಿಗಿಯಾಯಿತಾದರೆ ಮತ್ತೆ ಮನುಷ್ಯನಲ್ಲಿ ವಿವೇಕವು ಕಾರ್ಯವನ್ನೆಸಗುವುದಿಲ್ಲ. ಪಗಡೆಯಾಟದಲ್ಲಿ ಧರ್ಮರಾಯನು ಆಸಕ್ತಿ ವಹಿಸಿದನೇ ಹೊರತು ಅವನಲ್ಲಿ ಗೆಲ್ಲುವ ಜಾಣ್ಮೆ, ನಿಪುಣತೆ ಇರಲಿಲ್ಲ. ದ್ಯೂತ ದುರ್ವ್ಯಸನವಾಗಿರುವುದರಿಂದ ಆಗ್ರಹಪಡಿಸಿದರೂ ಧರ್ಮರಾಯನು ಯಾಕೆ ಒಪ್ಪಬೇಕಿತ್ತು? ಇನ್ನು ರಾಜ್ಯವನ್ನು ಕೊಡಲಾರೆವು ಎಂಬ ವಾದವನ್ನು ಕೌರವಾದಿಗಳು ಮಂಡಿಸಬಹುದು. ಸಾಮೋಪಾಯದಿಂದ, ಸೌಜನ್ಯದಿಂದ ವರ್ತಿಸಿ ಯುದ್ಧ ಪ್ರಸ್ತಾಪವನ್ನು ಅನುಸರಿಸದೆ ವ್ಯವಹರಿಸಲಿ. ಯಾದವ ಸಹೋದರರಿಬ್ಬರ ವಚನಗಳನ್ನು ಕೇಳಿ ಸಾತ್ಯಕಿಯು ಪಾಂಡವರಿಗಾದ ಅನ್ಯಾಯದಿಂದ ನೊಂದು ಸಭೆಯಲ್ಲಿ ಜಗ್ಗನೆ ಎದ್ದು ನಿಂತನು. ರಾಜಾಧಿರಾಜರೇ, ಒಂದೇ ವಂಶದಲ್ಲಿ ಶೂರರು, ನೀಚರು ಜನಿಸುತ್ತಾರೆ. ಕಾಲಪುರುಷರು, ಮಹಾಪುರುಷರು ಹುಟ್ಟುತ್ತಾರೆ. ಪರ್ವತದ ತುದಿಯಿಂದ ಹುಟ್ಟಿದ 2 ನದಿಗಳಲ್ಲಿ ಒಂದು ತುಂಬಿ ಹರಿಯಬಹುದು, ಇನ್ನೊಂದು ಬತ್ತಿ ಹೋಗಬಹುದು. ಹಲಧ್ವಜನ ಅಭಿಪ್ರಾಯದಂತೆ ಧರ್ಮರಾಯನು ಆಸಕ್ತಿಯಿಂದ ಜೂಜಾಡಲು ಹೋಗಲಿಲ್ಲ. ಕ್ಷಾತ್ರೇಯನಾದವನು ದ್ಯೂತಕ್ಕೆ ಆಮಂತ್ರಿಸಲ್ಪಟ್ಟಾಗ ಹೋಗದಿರುವುದು ಅಷ್ಟು ಸಮಂಜಸವೆನಿಸುವುದಿಲ್ಲ. ಅದು ಕೂಡ ಅವನ ದೊಡ್ಡ ತಂದೆಯ ಕರೆಯಾಗಿತ್ತು. ಇಂದ್ರಪ್ರಸ್ಥದಿಂದ ಪಾಂಡವರನ್ನು ತರಿಸಿ ವಂಚನೆಯಿಂದ ಮೋಸಗೊಳಿಸಿ ಕಾಡಿಗಟ್ಟಿದ ದುರ್ಯೋಧನ, ದುಶ್ಯಾಸನರು ಅಂತಿಂತಹ ಅನ್ಯಾಯಗಾರರಲ್ಲ. ನೆಲವನ್ನು ಅಲಗಿನ ಮೊನೆಯಲ್ಲಿ ಅಲ್ಲದೆ ಸಾಮದಲ್ಲಿ ಕೊಡುವವನು ಕೌರವನು ಖಂಡಿತ ಅಲ್ಲ. ಉಭಯರು ಒಪ್ಪಿದ ಷರ್ತ ಈಗ ಪೂರ್ತಿಯಾಗಿದೆ. ಕೌರವನು ನ್ಯಾಯವಂತನಾದಲ್ಲಿ ಪಿತೃ ಸಂಬಂಧವಾದ ರಾಜ್ಯದ ಪಾಲನ್ನು ಮರು ನೀಡಲು ಕರೆಯನ್ನು ಇಷ್ಟರೊಳಗಾಗಿ ಕೊಡಬೇಕಿತ್ತು. ಕೌರವನು ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ ನಮ್ಮ ಬಾಣಪ್ರಹಾರದ ರುಚಿ ನೋಡಲಿ. ಪಾರ್ಥನ ಗಾಂಡೀವದ ತೀಕ್ಷ್ಣತೆಯನ್ನು ಆತನು ಅನುಭವಿಸಲಿ. ಯಮಳರ ಶಕ್ತಿಯ ಪರಿಚಯ ಅವನಿಗಾಗಲಿ. ಪಾಂಡವ ರಕ್ಷಕನಾದ ಚಕ್ರಧಾರಿಯ ಮನದಾಳವನ್ನು ಅರ್ಥವಿಸಿಕೊಳ್ಳಲಿ. ಇನ್ನಿತರರನ್ನು ನೋಯಿಸುವ ಪ್ರವೃತ್ತಿಯುಳ್ಳ ನೀಚರನ್ನು ವಧಿಸುವುದು ಅಧರ್ಮವಾಗುವುದಿಲ್ಲ. ಸಾತ್ಯಕಿಯ ಗುಡುಗನ್ನು ಕೇಳಿ ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಆ ಸಭೆಯಲ್ಲಿ ಉಪವಿಷ್ಟನಾಗಿದ್ದ ದೃಪದರಾಯನು ವಿವೇಕಯುತವಾದ ಅಭಿಪ್ರಾಯವನ್ನು ಮುಂದಿಟ್ಟನು. ನಹಿ ದುರ್ಯೋಧನೋ ರಾಜ್ಯಂ ಮಧುರೇಣ ಪ್ರದಾಸ್ಯತಿ. ಮಧುರೋಕ್ತಿಗೆ ಒಲಿದು ರಾಜ್ಯವನ್ನು ಕೊಡುವವನು ದುರ್ಯೋಧನನು ಸರ್ವತಾ ಅಲ್ಲ. ಪುತ್ರಮೋಹದ ಅಂಧಕಾರದಲ್ಲಿ ಮುಳುಗಿ ಹೋದ ಅಂಧರಾಜನು ರಾಜಿಗೆ ಒಡಂಬಡಲಾರನು. ಭೀಷ್ಮ, ದ್ರೋಣರ ನುಡಿಗಳು ಫಲಕಾರಿಯಾಗಲಾರವು. ಶಕುನಿ, ಕರ್ಣ, ದುಶ್ಯಾಸನ ಮೊದಲಾದ ಅವಿವೇಕಿಗಳಿಗೆ ದುರ್ಯೋಧನನು ಕಡಿಯಲು ಆಜ್ಞಾಪಿಸಿದರೆ ಕೊಲ್ಲುತ್ತೇವೆ ಎನ್ನುತ್ತಾರೆ. ಆದುದರಿಂದ ಸಮರ ಸಿದ್ಧತೆಯು ನಮಗೆ ಅನಿವಾರ್ಯವಾಗಿದೆ. ಭೂಮಂಡಲಾಧಿಪತಿಗಳಿಗೆ ಪತ್ರವನ್ನು ಬರೆದು ಸಹಾಯವನ್ನು ಕೋರಬೇಕು. ಹಾಗೆಯೇ ಮಾದ್ರಾಧಿಪತಿ ಶಲ್ಯ, ಅಮಿತಾಜ್ಯಕನಾದ ಉಗ್ರನಿಗೂ, ಅಂಧಕ, ದೀರ್ಘಪ್ರಜ್ಞೆ, ಬೃಹಂತ, ಸೇನಾಬಿರು, ಬಾಲ್ಯಕ, ಚೈದ್ಯರಾಜ, ಭೂರಿತೇಜಸ, ಏಕಲವ್ಯ, ದೇವಕ, ಕಾಂಭೋಜ, ಋಷಿಕ, ರಾಜನಿಷಾದ, ಶ್ರೇಣಿಮಂತ, ಬೃಹದ್ಬಲ, ಮಹೋಜಸ,
ಬಾಹು, ಸಮುದ್ರಸೇನ, ಕಲಿಂಗ ಇವರಿಂದಲೂ ಸಹಾಯವನ್ನು ಯಾಚಿಸಬೇಕು. ಅದೇ ವೇಳೆಯಲ್ಲಿ ನಾವು ಸಂಧಿಗೂ ಪ್ರಯತ್ನಿಸುವ. ನಮ್ಮ ಅರಮನೆಯ ಪುರೋಹಿತರಾದ ಶತಾನಂದರನ್ನು ಕೌರವರಲ್ಲಿಗೆ ಕಳುಹಿಸುವ. ರಾಜ್ಯವನ್ನು ಮರುಪಡೆಯುವ ಪಾಂಡವರ ಅಭಿಪ್ರಾಯವನ್ನು ಅವರು ಮಂಡಿಸಲಿ. ಗುರುಗಳಾದ ಶತಾನಂದರು ಸದ್ಗುಣವಂತರು, ತೇಜಸ್ವಿ ಮತ್ತು ಸಂಭಾಷಣೆಯನ್ನು ಮಾಡುವ ಚತುರರಾಗಿದ್ದಾರೆ. ವಿದ್ಯಾ ವಿನಯ ಸಂಪನ್ನರು, ಮೇಲಾಗಿ ದ್ವಿಜರನ್ನು ಗೌರವಿಸುವ ಸದ್ಬುದ್ಧಿ ಕೌರವನಲ್ಲಿದೆ. ಒಂದು ವೇಳೆ ಅವರ ಹಿತೋಕ್ತಿಗಳಿಗೆ ಮಣಿದು ನಡೆದರೆ ಘೋರ ರಕ್ತಪಾತವನ್ನು ನಿಲ್ಲಿಸಬಹುದು. ವಿರಾಟ, ಈ ಕಾರ್ಯವನ್ನು ಅತಿ ಶೀಘ್ರದಲ್ಲಿ ಮಾಡು. ಸೋಮಕ ವಂಶದ ದುರಂಧರನಾದ ದೃಪದನ ನುಡಿಗಳು ಸರ್ವರಿಗೂ ಯೋಗ್ಯವೆನಿಸಿತು. ಧರ್ಮರಾಯಾದಿಗಳನ್ನು ನೋಡಿ ಶ್ರೀಕೃಷ್ಣನು ಮತ್ತೊಮ್ಮೆ ಆದೇಶಿಸಿದನು. ಸಭೆಯಲ್ಲಿ ಮಂಡಿಸಿದ ಅಭಿಪ್ರಾಯ ಯುಕ್ತವಾಗಿದೆ. ನಾವೆಲ್ಲರೂ ವಿರಾಟನ ಸುಪುತ್ರಿಯ ಮದುವೆಗೆ ಬಂದು ಅಳಿಯನಾದ ಅಭಿಮನ್ಯುವಿನ ವಿವಾಹದಲ್ಲಿ ಪಾಲ್ಗೊಂಡಿದ್ದಾಯಿತು. ನಾವು ಬಳಗ ಸಹಿತ ದ್ವಾರಕಾವತಿಗೆ ತೆರಳುತ್ತೇವೆ. ಅಗತ್ಯ ಬಿದ್ದಾಗ ಬರುತ್ತೇವೆ ಎಂದನು. ಬಲರಾಮ, ಶ್ರೀಕೃಷ್ಣ ಮತ್ತು ಯಾದವ ಬಳಗದವರನ್ನು ಪಾಂಡವರು ಯಥಾಯೋಗ್ಯವಾಗಿ ಸತ್ಕರಿಸಿ ದ್ವಾರಕೆಗೆ ವೈಭವದಿಂದ ಬೀಳ್ಕೊಟ್ಟರು. ಸಭೆಯಲ್ಲಿ ನಿಶ್ಚಯಿಸಲ್ಪಟ್ಟಂತೆ ಒಂದು ದಿನ ದೃಪದನು ತನ್ನ ಪುರೋಹಿತ ಶತಾನಂದರನ್ನು ಕರೆಸಿದನು. ಪ್ರಾಜ್ಞರಾದ ಶತಾನಂದರೇ, ಹಸ್ತಿನಾವತಿಯ ನೃಪತಿಯ ಮನವೊಲಿಸಿ ಅರ್ಧ ರಾಜ್ಯವನ್ನು ಕೊಡುವಂತೆ ತಾವು ಮಹತ್ ಪಾತ್ರವನ್ನು ವಹಿಸಬೇಕು. ಪ್ರಾಣಿವರ್ಗದಲ್ಲಿ ಮಾನವನು ಶ್ರೇಷ್ಠನಾಗಿದ್ದಾನೆ. ಮಾನವರಲ್ಲಿ ದ್ವಿಜರು ಶ್ರೇಷ್ಠರು, ದ್ವಿಜರಲ್ಲಿ ವಿದ್ಯಾವಂತರು ಉತ್ತಮರು. ಅವರಲ್ಲಿಯೂ ನಿಶ್ಚಯ ಜ್ಞಾನವುಳ್ಳವರು ಅತಿ ಶ್ರೇಷ್ಠರೆನಿಸಿಕೊಳ್ಳುತ್ತಾರೆ. ತಾವು ನಿಶ್ಚಯ ಜ್ಞಾನವುಳ್ಳವರು ಮಾತ್ರವಲ್ಲದೆ ಬ್ರಹ್ಮ ಸಾಕ್ಷಾತ್ಕಾರದ ಸಾಧನೆಯಲ್ಲಿ ಸದಾ ನಿರತರಾದವರು. ಶುಕ್ರ ಬೃಹಸ್ಪತಿಗಳಂತೆ ಸೂಕ್ಷ್ಮಮತಿಗಳಾಗಿದ್ದೀರಿ. ದಾಯಾದ್ಯರಿಂದ ವಂಚಿತರಾದ ಪಾಂಡವರಿಗೆ ನ್ಯಾಯಸಮ್ಮತವಾದ ರಾಜ್ಯವನ್ನು ಕೊಡಿಸುವುದಕ್ಕಾಗಿ ನೀವು ಹಸ್ತಿನಾವತಿಗೆ ಪಾದ ಬೆಳೆಸಬೇಕಾಗಿದೆ. ಶತಾನಂದರು ತನ್ನಿಂದಾದ ಶತ ಪ್ರಯತ್ನವನ್ನು ಮಾಡುವೆನು ಎಂದು ಸಮಾಧಾನವನ್ನು ಹೇಳಿ ಹಸ್ತಿನಾವತಿ ನಗರಕ್ಕೆ ಹೊರಟರು. ಅತ್ತ ಕೌರವನೂ ಕೂಡ ಧರಣಿಯಲ್ಲಿರುವ ರಾಜರಿಗೆ ಪತ್ರಗಳನ್ನು ಬರೆದು ಮುಂಬರಲಿರುವ ಮಹಾಯುದ್ಧದಲ್ಲಿ ಸಹಾಯ ಹಸ್ತವನ್ನು ನೀಡುವಂತೆ ಕೋರಿಕೊಂಡನು. ಪಾಂಡವರಿಂದಲೂ ಓಲೆಯು ಅನೇಕ ರಾಜರಲ್ಲಿಗೆ ಕಳುಹಿಸಲ್ಪಟ್ಟಿತು. ಕೆಲವರು ಪಾಂಡವರನ್ನು ಸೇರಿಕೊಳ್ಳಲು ನಿಶ್ಚಯಿಸಿದರೆ, ಇನ್ನು ಕೆಲವರು ಹಸ್ತಿನಾಪುರದ ಸಿಂಹಾಸನಕ್ಕೆ ಸಹಾಯ ಮಾಡುವ ಪಣ ತೊಟ್ಟರು. ಚತುರಂಗ ಬಲ, ಕಾಣಿಕೆ ಸಹಿತ ಭೂಪತಿಗಳು ಹಸ್ತಿನಾವತಿಗೆ ಪ್ರಯಾಣ ಬೆಳೆಸಿದರು. ಜಯದ ಗುರಿಯನ್ನು ಇಟ್ಟುಕೊಂಡಿರುವ ಕೌರವನು ತನ್ನಲ್ಲಿರುವ ಗುಪ್ತಾಲೋಚನೆಯನ್ನು ಮಾಡಿ ಶ್ರೀಕೃಷ್ಣನ ಸಹಾಯವನ್ನು ಯಾಚಿಸಲು ನಿಶ್ಚಯಿಸಿದನು. ತಾನು ಇನ್ನು ಕಾರ್ಯೋನ್ಮುಖನಾಗದಿದ್ದರೆ ಅರಿಗಳ ಸಂಖ್ಯೆ ಹೆಚ್ಚಾಗಬಹುದು. ಬಲಾಢ್ಯದಲ್ಲಿ ಬಲಾಢ್ಯನಾದ ಶ್ರೀಕೃಷ್ಣನು ತನ್ನ ಪಕ್ಷಕ್ಕೆ ಬರುವಂತೆ ಮಾಡಿದನೆನಾದರೆ ಈ ಧರಿತ್ರಿಯಲ್ಲಿ ಪಾಂಡವರನ್ನು ಕಾಯುವವರಾರು ಎನ್ನುತ್ತಾ ಅವಸರವಾಗಿ ದ್ವಾರಕಾವತಿಗೆ ತೆರಳಿದನು. ಮುಂದಿನ ವಿಷಯ ಶ್ರೀಕೃಷ್ಣನಲ್ಲಿ ಸಹಾಯ ಯಾಚನೆ. ಪಾಂಡವರ ಬೇಹಿನಚರರು ದುರ್ಯೋಧನನ ದ್ವಾರಕಾವತಿ ಪ್ರಯಾಣದ ರಹಸ್ಯವನ್ನು ಶೋಧಿಸಿ ಧರ್ಮಜನಲ್ಲಿ ನಡೆದ ವೃತ್ತಾಂತವನ್ನು ಗುಟ್ಟಾಗಿ ತಿಳಿಸಿದರು. ಕೂಡಲೇ ಸಹೋದರರು ಐವರೂ ಒಂದೆಡೆ ಕಲೆತು ಮಂತ್ರಾಲೋಚನೆಯನ್ನು ಮಾಡಿದರು. ಲಕ್ಷ್ಮೀಲೋಲನಿರುವ ದ್ವಾರಕೆಗೆ ಹೋಗಿ ಸಂಭವಿಸಲಿರುವ ಅನಪೇಕ್ಷಿತ ಸೋದರ ಸಂಗ್ರಾಮದಲ್ಲಿ ಕೈ ಹಿಡಿದು ರಕ್ಷಿಸಬೇಕೆಂದು ಬೇಡಲು ಅರ್ಜುನನನ್ನೇ ಕಳುಹಿಸಲು ನಿಶ್ಚಯಿಸಿದರು. ಧನಂಜಯನು ಅಣ್ಣನ ಆಶೀರ್ವಾದವನ್ನು ಪಡೆದು ದ್ವಾರಕಾವತಿಗೆ ಪಯಣಿಸಿದನು. ದಾರಿಯಲ್ಲಿ ಶುಭ ಶಕುನಗಳು ಕಾಣಿಸಿದವು. ಸರ್ವಜ್ಞನಾದ ಯದುನಂದನನಿಗೆ ಹೇಳುವುದೇನಿದೆ? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನೀನಿಲ್ಲದೆ ಅನ್ಯಥಾ ನಮಗೆ ಯಾರೂ ಇಲ್ಲ. ನಿನಗೆ ಶರಣು ಹೊಂದಿದ್ದೇವೆ. ಇದು ಒಂದೇ ಉಳಿದಿರುವ ಮಾರ್ಗ. ಅದನ್ನು ಬೇಡಲು ಯೋಚನೆ ಏಕೆ?
ಎಂದು ಧೈರ್ಯದಿಂದ ಶ್ರೀಕೃಷ್ಣನ ಅರಮನೆಗೆ ಪಾರ್ಥನು ನಡೆದನು. ಅವರಿಬ್ಬರ ಆಗಮನದ ಉದ್ದೇಶವು ಮುರಹರನ ಚಿತ್ತಕ್ಕೆ ವೇದ್ಯವಾಯಿತು. ಆಗಲಿ, ಅರೆಗಳಿಗೆಯ ನಾಟಕವನ್ನಾಡುತ್ತೇನೆ ಎಂದು ಯೋಚಿಸುತ್ತಾ ಶ್ರೀಕೃಷ್ಣನು ಷಡುರಸ ಭೋಜನವನ್ನು ಮುಗಿಸಿ ತೆರೆದ ಶಯನಾಗಾರದಲ್ಲಿ ಪವಡಿಸಿದನು. ಆ ಅರನಿದ್ರೆಯಲ್ಲಿಯೂ ಭಗವಂತನು ಮಂದಸ್ಮಿತನಾಗಿದ್ದನು. ನಾರಿಯರು ಶ್ರೀಚರಣವನ್ನು ಒತ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ನೋಡುವವರಿಗೆ ಶ್ರೀಕೃಷ್ಣನು ಗಾಢ ನಿದ್ರೆಯಲ್ಲಿರುವನೋ ಎನ್ನುವಂತಿತ್ತು. ಶ್ರೀಮುಖರಲ್ಲಿ ನಸುನಗೆ ಹೊರಸೂಸಿತು. ಹಸ್ತಿನಾವತಿಯ ದೊರೆ ಕೌರವನು ದ್ವಾರಕಾವತಿಯನ್ನು ಪ್ರವೇಶಿಸಿ ನೇರವಾಗಿ ಶ್ರೀಕೃಷ್ಣನು ಪವಡಿಸಿದಲ್ಲಿಗೆ ಹೆಜ್ಜೆ ಇಟ್ಟನು. ನಿದ್ರಿಸುತ್ತಿರುವ ದೇವನನ್ನು ಒಮ್ಮೆಯೇ ಎಚ್ಚರಿಸುವುದು ಕಾರ್ಯ ಜಾಣ್ಮೆಯಲ್ಲವೆಂದು ಭಾವಿಸಿ ಹರಿಯ ಶಿರಸ್ಸಿನ ಸಮೀಪ ಆಸೀನನಾದನು. ತಾವು ಭೂಪತಿಗಳಾದುದರಿಂದ ಗೋಪಾಲಕನ ಕಾಲ ಸನಿಹದಲ್ಲಿ ಕುಳಿತು ಇರುವುದು ಉಚಿತವಲ್ಲವೆಂಬ ಭಾವನೆ ಅಂತರಾಳದಲ್ಲಿತ್ತು. ತುಸು ಸಮಯದ ನಂತರ ಪಾರ್ಥನು ದ್ವಾರಕಾವತಿಯನ್ನು ಸೇರಿ ಭಾವನಾದ ಶ್ರೀಕೃಷ್ಣನ ಶಯ್ಯಾಗಾರವನ್ನು ಪ್ರವೇಶಿಸಿದನು. ಯೋಗ ನಿದ್ರೆಯಲ್ಲಿದ್ದ ಯದುನಂದನನನ್ನು ಕಂಡು ಭಕ್ತಿ ಭಾವದಿಂದ ಕೈ ಮುಗಿದು ಚರಣದ ಬಳಿ ನಿಂತನು. ವಾಸುದೇವನಿಗೆ ತನ್ನ ತಾತ್ಕಾಲಿಕ ನಾಟಕಕ್ಕೆ ಪರದೆ ಎಳೆಯುವ ಇಚ್ಛೆಯಾಯಿತು. ಏನೂ ಅರಿಯದವನಂತೆ ಮೈ ಮುರಿದುಕೊಂಡು ಹಂಸತೂಲಿಕಾ ತಲ್ಪದಿಂದ ಹರಿಯು ಎದ್ದು ಕುಳಿತನು. ಎದ್ದವನೇ ಕಾಲಬಳಿಯಲ್ಲಿ ಇದ್ದ ಧನಂಜಯನನ್ನು ಕಂಡನು. ಅನಂತರ ಮುಖ ತಿರುಗಿಸಿದಾಗ ತಲೆಯ ಸಮೀಪ ಗಂಭೀರವದನನಾಗಿ ಆಸೀನನಾಗಿದ್ದ ದುರ್ಯೋಧನನು ಕಣ್ಣಿಗೆ ಬಿದ್ದನು. ಪರಮಾತ್ಮನು ಪರಮಾಶ್ಚರ್ಯವಾದವನಂತೆ ನಟಿಸಿದನು. ಹರಹರ, ನೀವಿರುವರು ಜೊತೆಯಾಗಿ ಬಂದಿರೆ? ನನಗೆ ಇದಕ್ಕಿಂತ ಮೇಲಿನ ಆನಂದ ಮತ್ತೇನಿದೆ? ಜೀವನವಿಡೀ ಪಾಂಡವರು ಕೌರವರನ್ನು ಜೊತೆ ಮಾಡುವುದಕ್ಕಾಗಿ ನನ್ನ ಸಮಯವನ್ನು ವ್ಯಯಿಸಿದ್ದೇನೆ. ಏನೇ ಆಗಲಿ, ನೀವು ಸಹೋದರರು. ಸೋದರ ಮಮತೆಯು ಎಲ್ಲ ಸ್ವಾರ್ಥವನ್ನು ಮೀರಿ ನಿಲ್ಲಬಹುದು ಎನ್ನುವುದನ್ನು ಲೋಕಕ್ಕೆ ಪ್ರಕಟಿಸಿದ್ದೀರಿ. ಅರ್ಜುನನಾದರೂ ನಮ್ಮಲ್ಲಿ ಆಗಾಗ್ಗೆ ಬರುತ್ತಿರುವುದರಿಂದ ಅದರಲ್ಲಿ ಮಹತ್ವವೇನಿಲ್ಲ. ಕೌರವನ ವಿಶೇಷ ಆಗಮನವು ನನ್ನ ಮನಕ್ಕೆ ಮುದವನ್ನು ತಂದಿದೆ. ಹಿರಿಯ ಬಾವಯ್ಯ, ಕೌರವ ಭೂಪತಿಗಳು ನಮ್ಮಲ್ಲಿ ಬಂದಿರುವುದು ಪರಮಾಶ್ಚರ್ಯವಾಗಿದೆ. ಅಡವಿಗಟ್ಟಲ್ಪಟ್ಟರೂ ಸಹೋದರರು ಎನ್ನುವ ಒಡಲ ಉರಿ ನಿಮ್ಮನ್ನು ಸುಡುತ್ತಿತ್ತೋ ಏನೋ. ಚಂದ್ರ ಮತ್ತು ನಕ್ಷತ್ರಗಳು ಆಗಸದಲ್ಲಿ ಶೋಭಿಸಿದರೆ ಬಲು ಚಂದ. ಅಂತೆಯೇ ಪಾಂಡವ ಕೌರವರು ಜಗತ್ತಿನಲ್ಲಿ ವಿಜೃಂಭಿಸಿದರೆ ಆ ಆದರ್ಶ ವರ್ಣನಾತೀತವಾಗುತ್ತದೆ. ಈಗ ನೀವು ಪಾದಾರ್ಪಣೆ ಮಾಡಿದ ಕಾರ್ಯವೇನು? ಸ್ನೇಹದ ಶುಭ ಸಂದೇಶವನ್ನೀಯಲು ಬಂದಿದ್ದೀರೇ? ಕೌರವನಿಗೆ ಶ್ರೀಕೃಷ್ಣನ ವಾಕ್ಯಗಳ ಮರ್ಮದ ಅರಿವಾಯಿತು. ರಾಜಕಾರಣದಲ್ಲಿ ಅವನನ್ನು ಮೀರಬಲ್ಲವರು ವಿರಳ. ಶ್ರೀಕೃಷ್ಣ ಆದಿಯಲ್ಲಿ ನಮ್ಮ ಉಭಯ ಕುಲಗಳು ಚಂದ್ರಾನ್ವಯವಾಗಿತ್ತು. ದುರದೃಷ್ಟವಶಾತ್ ಯಯಾತಿ ಮಹಾರಾಜನ ಶಾಪದ ನಂತರ ನಮ್ಮ ವಂಶ ಇಬ್ಬಾಗವಾಗಿ ಯದುವಂಶ ಬೇರೆಯಾಯಿತು. ನಮಗೆ ಉಪಚಾರದ ಅಗತ್ಯವಿಲ್ಲ. ದೇವ, ನಿನ್ನಲ್ಲಿ ಮುಚ್ಚು ಮರೆಯಿಲ್ಲದೆ ಹೃದಯದಲ್ಲಿ ಹುದುಗಿರುವ ಭಾವೋದ್ವೇಗವನ್ನು ಸ್ಪಷ್ಟೀಕರಿಸುತ್ತೇನೆ. ಹಸ್ತಿನಾವತಿಯಲ್ಲಿ ಏಕಚಕ್ರಾಧಿಪತ್ಯವನ್ನು ಸ್ಥಿರಗೊಳಿಸುವುದೇ ನನ್ನ ದೃಢವಾದ ಹಂಬಲವಾಗಿದೆ. ಚಂದ್ರವಂಶದ ಸಿಂಹಾಸನವು ಪೂರ್ವದಲ್ಲಿ ಹೋಳಾದ ಉದಾಹರಣೆಗಳಿಲ್ಲ. ವಂಶದ ಹಕ್ಕು ಎನ್ನುವ ನೆಪವೊಡ್ಡಿ ರಾಜ್ಯವನ್ನು ಆಳುವ ಬಯಕೆ ಪಾಂಡವರಿಗಿದೆ. ಅವರ ಸ್ವಾರ್ಥದ ಕರಿಮೋಡ ತೇಲಿ ಹೋಗುವ ಲಕ್ಷಣ ತೋರುವುದಿಲ್ಲ. ಅರಸುಗಳ ಶಿರಗಳು ಉರುಳಿ ಯೋಧರು ಘಾಸಿಗೊಂಡು ರಕ್ತ ಪ್ರವಾಹ ಹರಿಯುವ ಸನ್ನಿವೇಶವೇ ಹೆಚ್ಚುತ್ತಿದೆ. ನಾನು ಈ ನೆತ್ತರ ಪ್ರವಾಹದಲ್ಲಿ ಕೊಚ್ಚಿ ಹೋಗದಂತೆ ರಕ್ಷಣೆಯನ್ನೀಯಬೇಕು. ಪಾಂಡವರಲ್ಲಿ ಮುಂದೆ ಆಗಬಹುದಾದ ಸಂಗ್ರಾಮಕ್ಕೆ ನನಗೆ ಸಹಾಯಕನಾಗಬೇಕು. ಹರಿಯು ಅರ್ಜುನನ ಮುಖವನ್ನು ನೋಡಿದನು. ಅರ್ಜುನನು ನಿಧಾನವಾಗಿ ತನ್ನ ಅಭಿಪ್ರಾಯವನ್ನು ಮಂಡಿಸಿದನು. ಭಗವನ್, ನಾವು ಯಾವ ಪ್ರವಾಹದಿಂದಲೂ ಸೆಳೆಯಲ್ಪಡದಂತೆ ನಿನ್ನ ಚರಣವನ್ನು ದೃಢವಾಗಿ ನಂಬಿದ್ದೇವೆ.
ಅನ್ಯರ ಆಸ್ತಿಗೆ ಆಸೆ ಪಡುವವನು ನಮ್ಮ ಅಗ್ರಜನು ಅಲ್ಲವೇ ಅಲ್ಲ ಎನ್ನುವುದು ಹರಿಚಿತ್ತಕ್ಕೆ ವೇದ್ಯವಾಗಿದೆ. ಶರ್ತ ಪ್ರಕಾರ ವನವಾಸ ಅಜ್ಞಾತವಾಸವನ್ನು ಮುಗಿಸಿದ್ದೇವೆ. ಧರ್ಮ ಸಂಗ್ರಾಮ ಸಂಭವಿಸುವುದಾದರೆ ದುಷ್ಟಶಕ್ತಿಯ ಮುಂದೆ ಕಾದಾಡಬೇಕಾದ ನಮಗೆ ನಿನ್ನ ಒಲವು ಮತ್ತು ಬಲದ ಅವಶ್ಯವಿದೆ. ನಿನ್ನ ಅನುಗ್ರಹಾರ್ಥಿಯಾಗಿ ಅಣ್ಣನಿಂದ ಕಳುಹಿಸಲ್ಪಟ್ಟಿದ್ದೇನೆ. ಮಾನವ ಜೀವಿಗಳಾದ ನಾವು ಮೃಣ್ಮಯರಾಗಿದ್ದೇವೆ, ನೀನು ಚಿನ್ಮಯನಾಗಿರುವೆ. ಸರ್ವಜ್ಞನಾದ ನಿನ್ನ ಆದೇಶದಂತೆ ನಡೆಯುತ್ತೇವೆ. ನಿನ್ನ ಶ್ರೀಮುಖದಿಂದ ಶ್ರೀರಕ್ಷೆಯ ಭರವಸೆಯನ್ನು ಅಪೇಕ್ಷಿಸುತ್ತಿದ್ದೇವೆ. ಶ್ರೀಕೃಷ್ಣನು ಅರೆಗಳಿಗೆ ಯೋಚಿಸಿ, ಆಗಲಿ, ಕಾಲವನ್ನು ಯಾರೂ ಮೀರಲಾರರು. ಸಂಧಿಗಾಗಿ ನನ್ನ ಪ್ರಯತ್ನವಾವುದೂ ಕೈಗೂಡುವಂತಿಲ್ಲ. ದುರ್ಯೋಧನ, ನಾನು ಶಯನದಿಂದೆದ್ದಾಗ ಅರ್ಜುನನನ್ನು ಪ್ರಥಮವಾಗಿ ವೀಕ್ಷಿಸಿದೆ. ಇಬ್ಬರೂ ಪ್ರಾಥಮ್ಯಕ್ಕೆ ಅರ್ಹರಾಗುತ್ತೀರಿ. ಆದುದರಿಂದ ಧರ್ಮ ಪ್ರಕಾರ ನಾನು ಇಬ್ಬರಿಗೂ ಸಹಾಯ ಮಾಡಬೇಕಾಗಿದೆ. ದೇಹಿ ಎಂದು ಕೇಳಿದವನಿಗೆ ನಾಸ್ತಿ ಎನ್ನಲಾಗದು. ಅರ್ಜುನನು ವಯಸ್ಸಿನಲ್ಲಿ ನಿನಗಿಂತ ಕಿರಿಯವನು. ಅವನ ಅಭೀಷ್ಟವನ್ನು ನಾನು ಮೊದಲಿಗೆ ನೆರವೇರಿಸಬೇಕಾಗಿದೆ. ಈಗ ನನ್ನಲ್ಲಿ ದೇಹಶಕ್ತಿ ಸಂಪೂರ್ಣ ವ್ಯಯವಾಗಿದೆ. ಧರಿತ್ರಿಯಲ್ಲಿದ್ದ ದುಷ್ಟ ದಾನವರನ್ನು ಕೊಂದು ಸುದರ್ಶನ ನಿಷ್ಪ್ರಯೋಜಕವಾಗಿದೆ. ಖೂಳ ಖಳರನ್ನು ಕೊಲ್ಲುವ ಕೋಪದಿಂದ ಮುನ್ನಡೆದರೆ ನನ್ನ ಶರೀರ ಹೇಳಿದಂತೆ ಸಹಕರಿಸುವುದಿಲ್ಲ. ನಾನು ಇಂದು ಹೊಡೆದಾಡುವ ಭಟನಲ್ಲ, ಉಂಡಾಡುವ ಭಟನಾಗಿದ್ದೇನೆ. ಹೀಗಿದ್ದರೂ ನಾನು ಒಂದು ಪಕ್ಷದಲ್ಲಿ ಇರಬಯಸುತ್ತೇನೆ. ಇನ್ನು ನಮ್ಮ ಅತಿ ಭಯಂಕರವಾದ ಯದು ಸೈನ್ಯವು ಸಂಖ್ಯೆಯಲ್ಲಿ 7 ಅಕ್ಷೋಹಿಣಿಯಷ್ಟಿರಬಹುದು. ಅವರು ರಣಭಯಂಕರರು ಮತ್ತು ಯುದ್ಧ ವಿಶಾರದರು. ಅವರ ಅಧಿಪತಿಯಾಗಿರುವ ಸಂಗ್ರಾಮ ಪ್ರವೀಣ ನನ್ನ ಅಣ್ಣ ಬಲರಾಮದೇವರು ಅಂತಿಂತವರಲ್ಲ. ಮುನಿದರೆ ಮುಕ್ಕಣ್ಣನನ್ನು ಸೋಲಿಸುವ ಮಹಾಶಕ್ತರು. ಆ ಪ್ರಳಯ ಭಯಂಕರ ಸೈನ್ಯ ಸಮೇತ ಅಣ್ಣ ಬಲಭದ್ರದೇವನು ಇನ್ನೊಂದು ಪಕ್ಷದಲ್ಲಿ ಇರುವನು. ಅರ್ಜುನ, ಈ 2 ಪಕ್ಷಗಳಲ್ಲಿ ನಿನಗೆ ಯಾವುದು ಪ್ರಿಯವಾಗಬಹುದು ಎನ್ನುವುದನ್ನು ನೀನೇ ನಿಶ್ಚಯಿಸಿಕೊ. ಕೌರವನ ಕುತಂತ್ರಕ್ಕೆ ಕೃಷ್ಣನು ತಂತ್ರವನ್ನು ಹೂಡುವುದು ಏನು ಮಹಾ? ಕುಹಕದಿಂದ ತನ್ನನ್ನು ವಧಿಸಲು ಬಂದ ಪೂತನಿ, ಶಕಟ, ಧೇನುಕರನನ್ನು ಶಿಶುವಿರುವಾಗಲೇ ಭಂಜಿಸಿದ ಯಾದವೇಂದ್ರನಿಗೆ ಇದೆಲ್ಲ ಯಾವ ಲೆಕ್ಕ? ಅರ್ಜುನನು ನಿಧಾನವಾಗಿ ಉತ್ತರಿಸಿದನು. ಭಗವನ್ ವಾಸುದೇವ, ಇಂದ್ರಪ್ರಸ್ಥವನ್ನು ಕಳೆದುಕೊಂಡು ಕಾಡನ್ನು ಸೇರಿದ ನಮಗೆ ತಿರಿದುಣ್ಣುವುದು ವೃತ್ತಿಯಾಗಿದೆ. ಒಂದು ವೇಳೆ ನಾವು ನಿನ್ನಣ್ಣನನ್ನು ಮತ್ತು ಆ ನಾರಾಯಣಿ ಸೈನ್ಯವನ್ನು ಅಂಗೀಕರಿಸಿದರೆ ಅವರಿಗೆ ಉಣ್ಣುವುದಕ್ಕೆ ಏನನ್ನು ನೀಡಲಿ? ಆನೆಯನ್ನು ಲಾಯದಲ್ಲಿ ಕಟ್ಟಿಹಾಕಿದರೆ ಕಂಡುಗ ಅನ್ನ ಕಡುಬು ನೀಡಬೇಕಷ್ಟೇ. ಇಂದಿನ ಬಡ ಪರಿಸ್ಥಿತಿಯಲ್ಲಿ ಆ ಮಹಾ ಸೈನ್ಯವನ್ನು ನಾವು ಸಾಕಲು ಅಶಕ್ತರು. ತಿರಿದುಂಬುವ ನಮಗೆ ಉಂಡಾಡುವ ಭಟ ನೀನೊಬ್ಬನೇ ಸಾಕು. ಕೌರವನು ನಿಟ್ಟುಸಿರು ಬಿಟ್ಟನು. 7 ಅಕ್ಷೋಹಿಣಿ ಸೈನ್ಯ ಮತ್ತು ಬಲರಾಮನನ್ನು ಅರ್ಜುನನು ಅಪೇಕ್ಷಿಸಬಹುದು ಎನ್ನುವ ಚಿಂತೆ ಸುಯೋಧನನನ್ನು ಕಾಡುತ್ತಿತ್ತು. ತನ್ನ ಇಚ್ಛೆಯಂತೆ ಶ್ರೀಹರಿಯ ಕೊಡುಗೆಯಾಗಿ ಬಂದ ಯದು ಸೈನ್ಯ ಮತ್ತು ಬಲರಾಮನನ್ನು ಆನಂದದಿಂದ ಒಪ್ಪಿದನು. ಸ್ವಾಮಿ, ನನ್ನಿಂದ ಸರ್ವ ಪ್ರಯತ್ನಗಳಾದರೂ ನೀನು ಪಾಂಡವರ ಮಧ್ಯೆ ಉಳಿದುಕೊಂಡೆ. ಕಡೆಗೂ ನೀನು ಪಾಂಡವರ ಪಾಲಾದೆ. ಅಂತಿಮವಾದ ನಿರ್ಣಯ ಕಾಲದಲ್ಲಿಯೂ ನೀನು ಪಾಂಡವರೆಂಬ ಆಕಳುಗಳನ್ನು ಮೇಯಿಸುವ ಗೋಪಾಲ ವೃತ್ತಿಯನ್ನೇ ಬಯಸಿದೆಯಾ? ವಾಸುದೇವ, ಒಂದು ಮಾತು ನಿನ್ನ ಚಿತ್ತದಲ್ಲಿ ಇರಲಿ. ನೀನು ಸ್ವತಃ ಮುಂದಿಟ್ಟ ಷರ್ತದಂತೆ ಯಾವ ಕಾಲಕ್ಕೂ ಅಸ್ತ್ರಪ್ರಯೋಗ ಮಾಡಕೂಡದು. ನಾನಿನ್ನು ಬರುತ್ತೇನೆ. ಕೌರವನು ಮೆಲ್ಲನೆ ಅಲ್ಲಿಂದ ಕಾಲ್ತೆಗೆದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.